ಉಳಿದ ಕೆಲವು ಸಂಗತಿಗಳಿಗೆ ಹೋಗೋಕ್ಕಿಂತ ಮೊದಲಿನ 15 ನಿಮಿಷ ಟೈಮ್ ಇದೆ, 15-16 ನಿಮಿಷ. ಹಾಗಾಗಿ ಉಳಿದ ವಿಷಯಕ್ಕೆ ಹೋಗೋಕ್ಕಿಂತ ಮೊದಲು ನಾನು ನಿಮ್ಮಲ್ಲಿ ಒಂದು ವಿನಂತಿಯನ್ನ ಮಾಡ್ತೇನೆ. ನಿಮಗೆ ವಿವಿಧ ಇಲಾಖೆಗಳಲ್ಲಿ ಇವತ್ತು ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಕೊಡ್ತಾರೆ. ನೀವು ಅಗತ್ಯ ಇರುವಂತಹ ಟ್ರೈನಿಂಗು ಇತ್ಯಾದಿಯನ್ನು ತೆಗೆದುಕೊಂಡು ಕೆಲಸಕ್ಕೆ ಹಾಜರಾಗ್ತದೆ. ಒಂದು ತಲೆಯಲ್ಲಿ ಇಟ್ಕೋಬೇಕು, ಇದನ್ನ ನಮ್ಮ ಪ್ರಧಾನಮಂತ್ರಿಗಳು ಹಲವಾರು ಬಾರಿ ಹೇಳಿದ್ದಾರೆ. ಅದೇನಂದ್ರ, ನೀವು ಕೆಲಸಕ್ಕೆ ಅರ್ಜಿ ಹಾಕ್ಬೇಕಾದ್ರೆ when you wanted to apply for some post, what is the difficulty you have faced? ಅಥವಾ ನಿಮ್ಮ ವೈಯಕ್ತಿಕ ಅಥವಾ ಮನೆ ಕೆಲಸಕ್ಕೆ ನೀವು ಬೇರೆ ಆಫೀಸಿಗೆ ಹೋದಾಗ ನಿಮಗೆ ಏನು ತೊಂದರೆ ಆಗಿತ್ತು ಅದನ್ನ ಗಮನದಲ್ಲಿಟ್ಟುಕೊಂಡು ನನ್ನ ಹತ್ರ ಬರೋವರಿಗೆ ಆ ತೊಂದರೆ ಆಗಬಾರದು ಅನ್ನುವಂಥದ್ದು ಯಾವತ್ತೂ ನಿಮ್ಮ ಮನೋಭಾವನೆ ಇರೋದು. ಬಹಳಷ್ಟು ಜನ ಇವತ್ತು ನಾವು ಮಾತಾಡ್ತೀವಿ, ದೇಶ ಒಳ್ಳೇದಾಗಬೇಕು, ದೇಶ ನಂಬರ್ 1 ಆಗಬೇಕು ಇತ್ಯಾದಿ ಇತ್ಯಾದಿ. ಬಹಳಷ್ಟು ಒಳ್ಳೆ ಮಾತುಗಳು ಒಳ್ಳೆ ನಮ್ಮ ಇದರಲ್ಲಿ ಬರ್ತಾವೆ. ಆದ್ರೆ ಭ್ರಷ್ಟಾಚಾರ ಇರಲಾರದೆ ದೇಶ ಮುಂದಕ್ಕೆ ಹೋಗಕ್ಕೆ, ಭ್ರಷ್ಟಾಚಾರ ರಹಿತವಾದಂತಹ ವ್ಯವಸ್ಥೆ ಇದ್ದಾಗ ದೇಶ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ. ಹಾಗಾಗಿ ನನ್ನ ಕಡೆ ಬಂದವರಿಗೆ, ಸಾಮಾನ್ಯ ನಾಗರಿಕನಿಗೆ, ಅತ್ಯಂತ ಬಡವನಿಗೆ ಇದ್ರೂ ಸಹಿತ ಅವನಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲಾರದಂತೆ ನನ್ನ ವ್ಯವಹಾರವನ್ನ ನಾನು ಮಾಡ್ತೀನಿ ಅನ್ನುವಂತಹ ಸಂಕಲ್ಪವನ್ನ ನೀವು ಇವತ್ತು ಮಾಡಬಹುದು. ಹಾಗಾಗಿ ಯಾಕಂದ್ರೆ ನನಗೆ ಚೆನ್ನಾಗಿ ಗೊತ್ತಿದೆ, ನಮ್ಮ ತಂದೆಯವರು ರೈಲ್ವೇದಲ್ಲಿ ಕ್ಲರಿಕಲ್ ಲೆವೆಲ್ದಲ್ಲಿ ಇದ್ರು ಅವಾಗಿನ ಕಾಲದವರು. ಈ ಗಾಟ್ ರಿಟೈರ್ಡ್ ಇನ್ 86. 86ರಲ್ಲಿ ಅವ್ರು ರಿಟೈರ್ ಆಗುವ ಹೊತ್ತಿಗೆ ನಾನು LLB ಓದ್ತಾ ಇದ್ದೆ. ಅವಾಗ ನಾನು ನಮ್ಮ ತಂದೆಯವರು ಹೇಳಿದ್ರು, ಅವಾಗೆಲ್ಲ LLB ಕಾಲೇಜು ಬೆಳಿಗ್ಗೆ ಮಾರ್ನಿಂಗ್ ಕಾಲೇಜ್ ಇರ್ತಿತ್ತು. ನಾವು ಬೇರೆ ಬೇರೆ ಸಂಘಟನಾತ್ಮಕ ಇದರಲ್ಲಿ ನಾವು ಓಡಾಡ್ತಾ ಇದ್ವಿ. RSS ಈ ರೀತಿಯಲ್ಲಿ ಓಡಾಡ್ತಾ ಇದ್ವಿ. ಟು ಬಿ ಮೋರ್ ಪ್ರಿಸೈಸ್. ಅವಾಗ ನಮ್ಮ ತಂದೆಯವರು ನನಗೆ ಕರೆದು ಹೇಳಿದ್ರು, ನೋಡಪ್ಪ, ಈಗ ನಾನು ರಿಟೈರ್ ಆಗ್ತಾ ಇದ್ದೇನೆ, ಈ ರೈಲ್ವೆ ಕ್ವಾರ್ಟರ್ಸ್ ಏನಿದೆ, ಸಣ್ಣದೊಂದು ಕ್ವಾರ್ಟರ್ಸ್ ಇತ್ತು ನಮ್ಮ ಮನೆ ನಮ್ದು. ಆ ಕ್ವಾರ್ಟರ್ಸ್ ನಾವು ಬಿಟ್ಟು ಹೋಗ್ಬೇಕಾಗ್ತದೆ. ನನಗೆ KHP ಇಂದ ಒಂದು ಅಲಾಟ್ ಆಗಿದೆ ನವನಗರದಲ್ಲಿ. ಅದು 650 ಸ್ಕ್ವೇರ್ ಫೀಟ್ ಜಾಗ ಇದೆ. ಅದರಲ್ಲಿ ಒಂದು ಮನೆ ಕಟ್ಟಬೇಕು. ನಾನು ರಿಟೈರ್ ಆದ ಹಣ ಕೊಡ್ತೀನಿ, ಮನೆ ಕಟ್ಟಿಸ್ಬೇಕು ನೀನೆಂದು ಅಂತ ಹೇಳಿದ್ರು. ಅವಾಗ ಸಿಮೆಂಟ್ ತಗೊಳ್ಳಿಕ್ಕೆ ಹೋದ ಕೋಟ ಇರ್ತಿತ್ತು. ಆ ರೇಷನ್ ಅಂಗಡಿಗೆ ಈಗ ನಮ್ಮ MP ಕಚೇರಿ ಇದೆ, ಆ ಕಚೇರಿ ಇನ್ನೂ ಅಲ್ಲೇ ಇದೆ. ಒಂದು ರೇಷನ್ ಆಫೀಸ್ ಇದೆ. ಆ ರೇಷನ್ ಆಫೀಸಾಗ ಅವ ಚೀಟಿ ಕೊಡ್ತಿದ್ದ. ಆ ಚೀಟಿ ತೆಗೆದುಕೊಂಡು ಹೋದ್ರೆ 25 kg ಬ್ಯಾಗು, 30 ಬ್ಯಾಗು ಸಿಮೆಂಟ್ ಕೊಡ್ತಾ ಇದ್ರು. ಅದು ಕೊಡ್ಲಿಕ್ಕೆ ಅಲ್ಲಿ ಕೂತಂತ ಪ್ಯೂನ್ ಹಿಡ್ಕೊಂಡು ಎಲ್ಲಾರು ಪ್ಯೂನ್ 5 ರೂಪಾಯಿ, ಆ ಕಾಲದಾಗ ಪ್ಯೂನ್ 5 ರೂಪಾಯಿ, ಕ್ಲಾರ್ಕ್ 10 ರೂಪಾಯಿ, ಆಮೇಲಿಂದ ಅವ ಇನ್ಸ್ಪೆಕ್ಟರ್ ಬರೆದು ಕೂಡ 50 ರೂಪಾಯಿ ಅಂತ ತಗೋತಾ ಇದ್ದಾರೆ. ಸೊ ನಾವು ದಿವಸ ಗಟ್ಟಲೆಗಿಂತ 50 kg ಸಿಮೆಂಟ್ ಒಯ್ಯುವಂತ ಪರಿಸ್ಥಿತಿ ಇರ್ತಿತ್ತು. ಅಂದ್ರೆ the difficulty is what we have faced in our life. The people who come to us, they should not face. ಈ ರೀತಿ ಯಾವಾಗ ನಾವು ವಿಚಾರ ಮಾಡ್ತೀವಿ, ಆವಾಗ ಮಾತ್ರ ನಮ್ಮ ದೇಶದಲ್ಲಿ ನಾವು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಮ್ಮ ವಿಚಾರಗಳು ಅತ್ಯಂತ ಸ್ಪಷ್ಟವಾಗಿರಬೇಕು. ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತ ಹೇಳ್ಕೊಂಡು ನಮ್ಮ ವಿಧಾನಸೌಧದ ಮೇಲೆ ಬೋರ್ಡ್ ಬರೆದಿದ್ದಾರೆ. ಹಾಗಾಗಿ ದೇವರ ಕೆಲಸ ಅಂದ್ರೆ ದೇವರ ಮಾಡ್ಕೋತಾನ ಅಂತ ಇರಬಾರದು. ಅಂದ್ರೆ ದೇವರ ಕೆಲಸ ಅನ್ನುವಷ್ಟು ಪವಿತ್ರ ಒಬ್ಬ ಯಾವ ಹೇಳಿದ, ದೇವರ ಕೆಲಸ ದೇವ್ರು ಮಾಡ್ತಾನೆ, ನಾವ್ಯಾಕೆ ಮಾಡ್ಬೇಕಂತ ಹೇಳಿ. ಮತ್ತು ದೇವರಿಗೆ ದಕ್ಷಿಣೆ ಆಗ್ಲಾರ್ದು ಏನ್ ಕೆಲಸ ಆಗ್ತಾವ ಅಂತಲೂ ಕೆಲವರು ಮಾತಾಡ್ತಾರೆ. ಆ ರೀತಿಯ ಮನೋಭಾವನೆಯಿಂದ ಹೊರಬಂದು ನಾವು ಒಳ್ಳೆ ರೀತಿಯಿಂದ ನಮ್ಮ ಮತ್ತು ಮಾನಸಿಕ ನೆಮ್ಮದಿಗಾಗಿನೂ ಕೆಲಸ ಮಾಡುವಂತದ್ದು ನಮ್ಮ ಒಂದು ಸ್ವಭಾವ ಆಗಬೇಕು.